ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಮರ ಟಾಕೀಸ್. ನಾನು ನಿಮ್ಮ ಶ್ರುತಿ. ಇವತ್ತು ಪುಡಿ ಡೇ. ಇದು ಒಂದು ಪುಡಿ ವ್ಲಾಗ್ ಅಂತ ಇಟ್ಕೊಳ್ಳೋಣ. ಈ ವ್ಲಾಗಲ್ಲಿ ನಾನು ನಿಮಗೆ ಎವ್ರಿ ಡೇ ನಮಗೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸಾಂಬಾರ್ ಪೌಡರ್ ಬೇಕೇ ಬೇಕು ಅಡುಗೆ ಮಾಡೋದಕ್ಕೆ. ಸೊ ಇದೆಲ್ಲ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲೇ ಈಸಿಯಾಗಿ ಅಂತ ನೋಡ್ಕೊಳ್ಳೋಣ. ಓಕೆ, ಮೊದಲಿಗೆ ಇಲ್ಲಿ ನಾನು ಸಾಂಬಾರ್ ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ತೊಗರಿಬೇಳೆ 100 ಗ್ರಾಮ್, ಉದ್ದಿನಬೇಳೆ 100 ಗ್ರಾಮ್, ಹೆಸರು ಕಾಳು 100 ಗ್ರಾಮ್, ಕಡಲೆಕಾಳು 100 ಗ್ರಾಮ್, ಕಡಲೆಬೇಳೆ 100 ಗ್ರಾಮ್ ಮತ್ತು ಅಕ್ಕಿ 100 ಗ್ರಾಮ್. ಎಲ್ಲ 100 ಗ್ರಾಮ್ 100 ಗ್ರಾಮ್ಸಲ್ಲೇ ಇದೆ. ಇದರಲ್ಲಿ ಮೆಣಸು 50 ಗ್ರಾಮ್, ಸಾಸಿವೆ 50 ಗ್ರಾಮ್, ಮೆಂತ್ಯ 50 ಗ್ರಾಮ್, ಇದು ಜೀರಿಗೆ ಬಂದು 1/4 kg 250 ಗ್ರಾಮ್ ಇದೆ, 250 ಗ್ರಾಮ್ಸ್. ಇದು SSP ಇಂಗು. ಇದು 5 ಪ್ಯಾಕೆಟ್ ತೊಗೊಂಡಿದ್ದೀನಿ, 5 ಪ್ಯಾಕೆಟ್ ಪೂರ ಬೇಕು. ಇದು ಧನಿಯಾ, ಬಿಸಿಲಲ್ಲಿ 2 ದಿನ ಒಣಗಿಸಿರೋವಂಥ ಧನಿಯಾ ಅರ್ಧ kg. ಇದು ಮೆಣಸಿನ್ಕಾಯಿಗಳು. ಈ ಮೆಣಸಿನ್ಕಾಯಿನೂ ಅಷ್ಟೇ ಬಿಸಿಲಲ್ಲಿ 2 ದಿನ ಒಣಗಿಸಿದ್ದೀವಿ. ಮೆಣಸಿನ್ಕಾಯಿ ನೋಡಿ ಚೆನ್ನಾಗಿ ಒಣಗಿರಬೇಕು. ಧನಿಯಾನೂ ಅಷ್ಟೇ ತುಂಬ ಚೆನ್ನಾಗಿ ಒಣಗಿದೆ. ಈಗ ಬೇರೆ ತುಂಬ ಬಿಸಿಲಲ್ವಾ, ಸೊ 2 ದಿವಸ ಒಣಗಿಸ್ಬಿಟ್ರೆ ಅಂತೂ ಹಂಗೆ ಹಿಂಗೆ ಅಂದರೆ ಮುರಿದೋಗುತ್ತೆ ಮೆಣಸಿನ್ಕಾಯಿ, ಆ ಥರ ಒಣಗಿದೆ. ಅದು ಗುಂಟೂರು ಮೆಣಸಿನ್ಕಾಯಿ, ಅದು 500 ಗ್ರಾಮ್ಸ್ ಅರ್ಧ kg. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಅಷ್ಟೇ ಅರ್ಧ kg 500 ಗ್ರಾಮ್ಸು. ಮತ್ತು ಇದು ಬಂದು ಮನ್ಕಟ್ ಮೆಣಸಿನ್ಕಾಯಿ, ಇದು ಖಾರಕ್ಕೆ ಖಾರ ಕೊಡೋದು ಸಾಂಬಾರು ಪುಡಿಗೆ ಇದೇನೆ. ಇದು 3/4 kg ಅಂದರೆ 750 ಗ್ರಾಮ್ಸ್ ಮನ್ಕಟ್ ಮೆಣಸಿನ್ಕಾಯಿ. ಇದು ಸೇಲಂ ಗುಂಡು ಅಂತ ಕರೀತಾರೆ ಈ ಮೆಣಸಿನ್ಕಾಯಿನ. ಇದು 1/4 kg ತೊಗೊಂಡಿದ್ದೀನಿ. ಎಲ್ಲ ಮೆಣಸಿನ್ಕಾಯಿ, ಧನಿಯಾ ಎಲ್ಲನೂ ಅಷ್ಟೇ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ. ಈಗ ತುಂಬ ಬಿಸಿಲು ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ನೆಕ್ಸ್ಟ್ ಇದು ಕರಿಬೇವಲ್ಲಿ ಕಡ್ಡಿನ ಈ ಥರ ಎಲೆನ ತರಿದು ಎಲೆನ ಚೆನ್ನಾಗಿ ವಾಶ್ ಮಾಡಿ ಈ ಥರ ಒಂದು ಪೇಪರ್ ಮೇಲೆ ಹಾಕಿ ಒಣಗಿಸಿದೆ. ಇದೇನು ಬಿಸಿಲಲ್ಲಿ ಏನು ಒಣಗಿಸಿಲ್ಲ, ನೆರಳಲ್ಲೇ ಒಣಗಿಸಿರೋದು. ಕರಿಬೇವಲ್ಲಿರೋ ಏನಾದರೂ ಧೂಳಿದ್ರೆ ಹೋಗಲಿ ಅಂತ ತೊಳೆದು ಒಣಗಿಸ್ಕೊಂಡು ಎತ್ತಿಟ್ಕೊಳ್ಬೇಕು. ಈಗ ಇದು ಒಂದು ದಪ್ಪ ತಳೆ ಇರೋವಂಥ ಪಾತ್ರೆ ತೊಗೊಳ್ಳಿ, ಯಾಕಂದರೆ ತುಂಬ ಐಟಮ್ ಉರಿಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು ದಪ್ಪ ತಳೆ ಇರೋವಂಥ ಪಾತ್ರೆನ ನಾನು ತೊಗೊಂಡಿದ್ದೀನಿ. ಇದಕ್ಕೆ 100 ಗ್ರಾಮ್ಸ್ 100 ಗ್ರಾಮ್ ಕಡಲೆಕಾಳನ್ನ ಹಾಕ್ಕೊಂಡಿದ್ದೀನಿ. ಮೊದಲೇ ಹೇಳ್ಬಿಡ್ತೀನಿ, ಸಾಂಬಾರು ಪುಡಿ ಮಾಡಬೇಕಾದ್ರೆ ನೀವು ಒಂದು 2 ಅವರ್ಸ್ ಇದಕ್ಕಾಗಿ ಎತ್ತಿಟ್ಬಿಡಬೇಕು. ಇದು ಅರ್ಜೆಂಟ್ಗೆ ಆಗೋವಂಥ ಕೆಲಸನೇ ಅಲ್ಲ, ಯಾಕಂದರೆ ಇದೆಲ್ಲ ಐಟಮ್ ಹುರಿದು ನೀವು ಇದೆಲ್ಲ ರೆಡಿ ಮಾಡೋಕ್ಕೆ 2 ಅವರ್ ಬೇಕೇ ಬೇಕು. ಅದಕ್ಕೆ ಮುಂಚೆನೇ ನೀವು 3 ದಿವಸ ಇದೆಲ್ಲ ಒಣಗಿಸಿ ಎತ್ತಿಟ್ಕೊಂಡಿರಬೇಕು. ಮೆಣಸಿನ್ಕಾಯಿ, ಧನಿಯಾ ಎಲ್ಲ ಲೋ ಫ್ಲೇಮಲ್ಲಿ ತುಂಬ ನಿಧಾನವಾಗಿ ಸ್ಲೋವಾಗಿ ಹುರಿದು ಎಲ್ಲ ರೆಡಿ ಮಾಡಿಕೊಂಡ್ರೆ ಎಲ್ಲ ಸಾರಿಗೂ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ. ಯಾವ್ದಾದ್ರು ಒಂದು ಐಟಮ್ ಸೀದೋದ್ರೂ ಚೆನ್ನಾಗಿರಲ್ಲ. ಇಲ್ಲಿ ನೋಡಿ, ಕಡಲೆಕಾಳು ಆವಾಗಲೇ ಇದ್ದಿದ್ದ ಕಲರ್ಗೂ ಇವಾಗಲೂ ಕಲರ್ ಡಿಫ್ರೆನ್ಸ್ ನೋಡಿ ಚೆನ್ನಾಗಾಗಿದೆ. ಈಗ ಎಲ್ಲ ಐಟಮು ನಾವು ಒಂದೇ ಬಕೆಟ್ಗೆ ಹಾಕ್ಕೋಬೇಕು. ಸೊ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟು ನಾವು ಕಡಲೆಬೇಳೆ ಹುರ್ಕೊಳ್ಳೋಣ. ಕಡಲೆಬೇಳೆನೂ ಅಷ್ಟೇ ಬೇಗ ಕಪ್ಪಾಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಕೈ ಆಡಿಸಿ ಎಲ್ಲ ಐಟಮ್ನೂ ಅಷ್ಟೇ ನಿಧಾನವಾಗಿ ಕೈ ಆಡಿಸೇ ಹುರಿಬೇಕು. ಇವಾಗ ನೋಡಿ, ಕಡಲೆಬೇಳೆ ಕಲರ್ ಚೇಂಜ್ ಆಗಿದೆ, ಹೊಂಬಣ್ಣ ಬಂದಿದೆ, ಕೆಂಪಗಾಗಿದೆ. ಇಷ್ಟ ಆದರೆ ಸಾಕು. ತೀರಾ ಕಪ್ಪು ಬ್ರೌನ್ ಎಲ್ಲ ಬರೋದು ಬೇಡ, ಜಸ್ಟ್ ಒಂಥರ ಪಿಂಕ್ ಕಲರ್ ಬಂದರೆ ಸಾಕು. ನೋಡಿ, ಇಲ್ಲಿ ಈ ಕಲರ್ ಬಂದರೆ ಸಾಕು ಆಗಿದೆ ಅಂತ. ಎಲ್ಲ ಕಾಳುಗಳು ಉರಿಬೇಕಾದ್ರೆ ಘಮ ಬರುತ್ತೆ, ಅದರದ್ದೇ ಒಂದು ಡಿಫ್ರೆಂಟ್ ಘಮ ಇರುತ್ತೆ ಎಲ್ಲ ಕಾಳಿಗೂ. ಇಲ್ಲಿ ನಾನು ಹೆಸರು ಕಾಳು ಹಾಕ್ಕೋತಾ ಇದ್ದೀನಿ. ಹೆಸರು ಕಾಳನ್ನೂ ಅಷ್ಟೇ ನಿಧಾನವಾಗಿ ಲೋ ಫ್ಲೇಮಲ್ಲೇ ಎಲ್ಲ ಐಟಮ್ನ ಉರಿರಿ. ನೋಡಿ, ಹೆಸರು ಕಾಳು ಇಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ, ಆವಾಗಲೇ ಇರೋ ಕಲರ್ಗೂ ಇವಾಗೂ. ಇಷ್ಟ ಆದರೆ ಸಾಕು, ಇದಕ್ಕಿಂತ ತೀರಾ ಆಗೋದು ಬೇಡ. ಇದನ್ನು ಅಷ್ಟೇ ಆ ಬಕೆಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ತೊಗರಿಬೇಳೆನ ಹುರ್ಕೊಳ್ಳೋಣ. ಎಲ್ಲ ಐಟಮ್ 100 ಗ್ರಾಮು. ಇದು ನೀವು ಮಿಲ್ ಮಾಡಿಸಿದಾದ್ಮೇಲೆ ನಾನು ತೋರಿಸ್ತೀನಿ ನಿಮಗೆ. ಇಷ್ಟಿಷ್ಟು 100 ಗ್ರಾಮ್ಸ್ ಹಾಕಿರೋದೇ 3 kg ಪುಡಿ ಆಗುತ್ತೆ. 1 ವರ್ಷ 1.5 ವರ್ಷ ಬರುತ್ತೆ. ಸಾಕು ನೋಡಿ, ಈ ಥರ ಪಿಂಕ್ ಕಲರ್ ಬಂದರೆ ಸಾಕು. ಇಲ್ಲಿ ತೊಗರಿಬೇಳೆ ಕೂಡ ಆಗಿದೆ, ಚೆನ್ನಾಗಾಗಿದೆ. ಸಾಕು, ಅದನ್ನು ಬಕೆಟ್ಗೆ ಟ್ರಾನ್ಸ್ಫರ್ ಮಾಡೋಣ. ಎಲ್ಲ ಕಾಳುಗಳು ನೋಡಿ ಇಲ್ಲಿ ಕೆಂಪಗೆ ಹುರಿದು ಇಟ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಅಕ್ಕಿ ಹುರ್ಕೊಳ್ಳೋಣ. ಇಲ್ಲಿ ನಾನು 100 ಗ್ರಾಮ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನೂ ಅಷ್ಟೇ ಇವಾಗ ವೈಟ್ ಇದೆ ನೋಡಿ, ಪಿಂಕ್ ಆದರೆ ಸಾಕು.
ಜಸ್ಟ್ ಪಿಂಕ್ ಕಲರ್ ಬಂದರೆ ಸಾಕು. ಹೊಂಬಣ್ಣ ಅಥವಾ ಕೆಂಪಾಳ ಹುರಿದ್ರೆ ಸಾಕು. ತುಂಬ ತೀರ ಇದು ಬೇಡ. ನೋಡಿ ಈ ಕಲರ್ ಬಂದರೆ ಸಾಕು. ಇಷ್ಟ ಆದರೆ ಸಾಕು ಅಕ್ಕಿ ಕರೆಕ್ಟಾಗಿ ಆಗಿದೆ ಅಂತ. ಇದನ್ನು ಕೂಡ ಅದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಉದ್ದಿನಬೇಳೆ ಕೂಡ ಕೆಂಪಾಳ ಹುರ್ಕೊಳ್ಳೋಣ. ಕೈ ಬಿಡದೆ ಉರಿಬೇಕು, ಲೋ ಫ್ಲೇಮಲ್ಲೇ ಉರಿಬೇಕು. ಆವಾಗಲೇ ಸಾರು ಚೆನ್ನಾಗಾಗೋದು, ಸಾರಿನ ಪುಡಿ ಕಲರ್ ಚೆನ್ನಾಗಿ ಬರೋದು. ಇಲ್ಲಾಂದರೆ ಒಂಥರ ಸೀದೋಗಿರೋ ಟೇಸ್ಟ್ ಬರುತ್ತೆ ಸಾರು. ಸಾಂಬಾರು ಪುಡಿ ಚೆನ್ನಾಗಿದ್ರೆ ಎಲ್ಲ ಸಾರು ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮನಸ್ಸಿಟ್ಟು ಇದನ್ನು ಮಾಡಬೇಕು. ಇಲ್ಲಿ ನಾನು 50 ಗ್ರಾಮ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆನೂ ಅಷ್ಟೇ, ಸಾಸಿವೆ ಚಟಪಟ ಅಂದರೆ ಸಾಕು. ನೋಡಿ ಇಲ್ಲಿ ಸಾಸಿವೆ ಚಟಪಟ ಅಂತ ಇದೆ. ಈ ಥರ ಆದರೆ ಸಾಕು, ಈ ಹದಕ್ಕಾದರೆ ಸಾಕು. ನಾವು ಇದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬಕೆಟ್ಗೆ. ಇಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಐಟಮ್ ನಾವು ಮೆಣಸು ಹಾಕ್ಕೊಳ್ಳೋಣ. ಮೆಣಸು ಅಷ್ಟೇ ತುಂಬ ಚೆನ್ನಾಗಿರುವಂಥ ಮೆಣಸಿನ ಘಮ ಬರುತ್ತೆ. ಅದೂ ಅಷ್ಟೇ ಸೌಂಡ್ ಬರುತ್ತೆ ಚಟ್ಪಟ್ ಅಂತ. ಅಷ್ಟಾದರೆ ಸಾಕು. ಮೆಣಸು ಆಗಿದೆ ಅಂತ ಅದನ್ನು ಕೂಡ ನಾವು ಬಕೆಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಪ್ರೊಸೆಸ್ ಎಲ್ಲ ನಿಮಗೆ ಆಗೋಕ್ಕೆ 2 3 ಗಂಟೆ ಬೇಕು. ಎಲ್ಲ ಐಟಮ್ ಹುರಿದು ನಾವು ಮಿಲ್ ಮಾಡಿ ಇನ್ನೂ ಜಾಸ್ತಿ ಬೇಕು. ಪ್ರೊಸೆಸ್ಸು ತುಂಬಾ ಇದೆ. ಸೊ ಸ್ಲೋ ಆಗಿ ಆರಾಮಾಗಿ ಮಾಡಿ. ಇಲ್ಲಿ ಮೆಂತ್ಯ ಹಾಕ್ಕೊಂಡಿದ್ದೀನಿ ನಾನು, 50 ಗ್ರಾಮ್ ಮೆಂತ್ಯದು ಘಮ ಕೂಡ ಗಮ್ ಅಂತ ಇರುತ್ತೆ. ಪುಡಿ ಮಾಡಬೇಕಾದ್ರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ನೋಡಿ ಮೆಂತ್ಯ ಕೂಡ ಆಗಿದೆ, ಪಿಂಕ್ ಕಲರ್ ಬಂದಿದೆ ಮೆಂತ್ಯ. ಇಷ್ಟ ಆದರೆ ಸಾಕು, ಕರೆಕ್ಟಾಗಿದೆ. ಇದನ್ನು ಕೂಡ ಬಕೆಟ್ಗೆ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟ್ ಜೀರಿಗೆ. ಇಲ್ಲಿ ನಾನು 1/4 kg ಜೀರಿಗೆ ತೊಗೊಂಡಿದ್ದೀನಿ. ಬಟ್ ಅದನ್ನೆಲ್ಲನೂ ನಾನು ಹುರ್ಕೊಳ್ತಾ ಇಲ್ಲ. ಅರ್ಧ ಜೀರಿಗೆ ಎತ್ತಿಟ್ಕೊತಾ ಇದ್ದೀನಿ. ಈ ಅರ್ಧ ಜೀರಿಗೆ ಏನಿದೆ ಈ ಬಕೆಟಲ್ಲಿ ಎಲ್ಲ ಕಾಳುಗಳು ಹುರಿದಿಟ್ಕೊಂಡಿದ್ದೀವಲ್ಲ ಅದಕ್ಕೆ ನಾನು ಹಾಕ್ಕೊಳ್ತೀನಿ. ಇನ್ನು ಅರ್ಧ ಜೀರಿಗೆ ಮಾತ್ರ ಹುರ್ಕೊಳ್ತೀನಿ. ನೋಡಿ ಇಲ್ಲಿ ಈ ಹಸಿ ಜೀರಿಗೆನ ಹಂಗೆ ಹಾಕ್ಕೊಂಡಿದ್ದೀನಿ ಕಾಳುಗಳ ಜೊತೆಲಿ, ಅದನ್ನು ಹುರಿದಿಲ್ಲ. ಈ ಜೀರಿಗೆ ಮಾತ್ರ ಹುರಿತಾ ಇದ್ದೀನಿ. ಜೀರಿಗೆ ಹುರಿಯೋವಾಗ ತುಂಬ ಕೇರ್ಫುಲ್ಲಾಗಿ ಹುರಿರಿ, ಬಿಕಾಸ್ ಜೀರಿಗೆ ಬೇಗ ಕಪ್ಪಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಸಿ ಜೀರಿಗೆ ಗ್ರೇ ಕಲರ್ ಇದೆ, ಇದೊಂಥರ ಬ್ರೌನ್ ಕಲರ್ ಇದೆ ಹುರಿದಿರೋದು. ಈ ಪ್ರೊಸೀಜರ್ ಬಂದು ನಮ್ಮ ಮನೇಲಿ ಫಾಲೋ ಮಾಡೋದು. ನಿಮ್ಮ ಇಷ್ಟ, ಅದು ಆಪ್ಷನ್ ನಿಮಗೆ ಬಿಡ್ತೀನಿ, ಫುಲ್ಲು ಹುರ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಅರ್ಧ kg ಧನಿಯಾ ತೊಗೊಂಡಿದ್ದೀನಿ. ಧನಿಯಾ ನಾನು ಅರ್ಧ kg ಒಂದೇ ಸಲ ಪೂರ್ತಿ ಹಾಕ್ಕೊಂಡು ಹುರಿತಾ ಇಲ್ಲ, ಸ್ವಲ್ಪ ಹಾಕ್ಕೊಂಡು ಹುರಿತಾ ಇದ್ದೀನಿ. ಯಾಕಂದರೆ ಒಂದೇ ಸಲ ಎಲ್ಲ ಹಾಕ್ಕೊಂಡ್ಬಿಟ್ರೆ ಕೆಳಗಡೆ ಇರೋದು ಬೇಗ ಕಪ್ಪಾಗಿ ಮೇಲಿರೋದು ಇದಾಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದು ಕಲರೆಲ್ಲ ಅದೇ ಥರ ಕರೆಕ್ಟಾಗಿ ಮೇಂಟೈನ್ ಆಗಬೇಕು, ಬಿಸಿ ಆಗಬೇಕು. ಧನಿಯಾ ಅಂದರೆ ಸ್ವಲ್ಪನೇ ಹಾಕ್ಕೊಂಡು ನಾನು 1/4 kg ಒಂದು ಸಲ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಕೈ ಬಿಡ್ದಂಗೆ ಆಡಿಸಿ ನೀವು ಎತ್ತಿಟ್ಕೋಬೇಕು. ಇಲ್ಲಿ ನಾನು ಅರಿಶಿನ ಕೊಂಬು ತೊಗೊಂಡಿದ್ದೀನಿ. 50 ಗ್ರಾಮ್ ಅರಿಶಿನ ಕೊಂಬಿದೆ ಇದು. ಅರಿಶಿನ ಕೊಂಬನ್ನ ಚೆಚ್ಚಿ ನಾನು ಇವಾಗ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಅಂದರೆ ಹುರ್ಕೋತಾ ಇದ್ದೀನಿ. ಇದು ಏನು ತುಂಬ ಹೊತ್ತೇನು ಹುರಿಯೋಂಥ ಅವಶ್ಯಕತೆ ಇಲ್ಲ. 2 ನಿಮಿಷ ನೀವು ಬಾಡಿಸ್ಕೊಂಡ್ರೆ ಸಾಕು, ಬಿಸಿ ಆದರೆ ಸಾಕು. ಇದನ್ನು ಕೂಡ ಬಕೆಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಐಟಮ್ ಲಾಸ್ಟ್ ಬಂದು ಕರಿಬೇವು ಮತ್ತು ಹಿಂಗು, ಇದೆರಡನ್ನು ಹುರ್ಕೊಳ್ಳೋಣ. ಕರಿಬೇವು ಆಲ್ರೆಡಿ ನಾವು ಹಸಿ ಅಂಶ ಹೋಗಲಿ ಅಂತ ಒಣಗಿಸಿದ್ದೀವಿ. ಆದರೂ ಬೆಚ್ಚಗೆ ಮಾಡಿದ್ರೆ ಇನ್ನೂ ಅಷ್ಟು ಹಸಿ ಅಂಶ ಹೋಗುತ್ತೆ ಅಂತ. ಯಾಕಂದರೆ ಯಾವುದೇ ಥರ ಹಸಿ ಅಂಶ ಇರಬಾರ್ದು ಸಾಂಬಾರು ಪುಡೀಲಿ, ಎಲ್ಲ ಫುಲ್ಲು ಡ್ರೈ ರೋಸ್ಟ್ ಪೌಡರ್ ಆಗಬೇಕು. ಇಲ್ಲಿ SSP ಹಿಂಗೆ 5 ಪ್ಯಾಕೆಟ್ ಏನು ತೊಗೊಂಡಿದ್ದೆ ಅದು ಮತ್ತು ಕರಿಬೇವನ್ನ ಹಾಕ್ಕೊಂಡು ಹುರ್ಕೊಂಡಿದ್ದೀವಿ. ಸಾಂಬಾರು ಪುಡಿನ ನಾವು 1 ರಿಂದ 1.5 ವರ್ಷ ಸ್ಟೋರ್ ಮಾಡ್ತೀವಿ. ಸೊ ಆದ್ದರಿಂದ ನಾವು ಎಷ್ಟು ಕೇರ್ಫುಲ್ಲಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇಗ ಹುಳ ಬಿದ್ದುಬಿಡೋದು, ಮುಗ್ಲಾಗ್ಬಿಡೋದು, ಒಂಥರ ಮಾಯಿಸ್ಟ್ ಆಗಿದ್ದರೆ ಬ್ಯಾಕ್ಟೀರಿಯಾ ಈ ಥರ ಆಗ್ಬಿಡೋದು. ಸಾಕು, ಕರಿಬೇವು ಇಷ್ಟು ಹುರಿದ್ರೆ ಸಾಕು. ನೋಡಿ ಹಿಂಗಿರಬೇಕು, ಡ್ರೈ ಆಗಿ ಫುಲ್ಲು. ಅದು ಆ ಪಾತ್ರೆಯಲ್ಲೇ ಬಿಟ್ಬಿಡೋಣ, ಆ ಬಿಸಿಗೆ ಒಂಥರ ಆಗುತ್ತೆ ಕರಿಬೇವು ಚೆನ್ನಾಗಿ. ನೆಕ್ಸ್ಟು ಮೆಣಸಿನ್ಕಾಯಿ ಹುರ್ಕೋಬೇಕಾದ್ರೆ ಫುಲ್ ಲೋ ಫ್ಲೇಮಲ್ಲಿರಬೇಕು. ಕೈ ಅಂತೂ ಬಿಡಲೇಬಾರ್ದು. ಆ ಮೆಣಸಿನ್ಕಾಯಲ್ಲಿರೋ ಬೀಜ ಇರುತ್ತಲ್ಲ ಅದೆಲ್ಲ ಇವಾಗ ಉದುರಿರುತ್ತೆ, ಅಲ್ಲಿ ಆ ಪಾತ್ರೆಯಲ್ಲಿರುತ್ತೆ, ನಿಮಗೆ ತೋರಿಸ್ತೀನಿ. ಅದು ಯಾವುದೇ ಕಾರಣಕ್ಕೂ ಕಪ್ಪಾಗಬಾರ್ದು. ನೋಡಿ ಅಲ್ಲಿ ನೋಡಿ, ಇವಾಗ ನೋಡಿ ಬರುತ್ತೆ ನೋಡಿ ಮೆಣಸಿನ್ಕಾಯಿದು ಬೀಜ ಹಿಂಗೆ ಎತ್ತಿದಾಗ ಅದು ಯಾವುದೇ ಕಾರಣಕ್ಕೂ ಕಪ್ಪಾಗಬಾರ್ದು. ಮೆಣಸಿನ್ಕಾಯಿ ಏನಾದರೂ ಕಪ್ಪಾಯಿತು ಅಂದರೆ ಸಾಂಬಾರು ಪುಡಿ ಕಲರ್ ಕಪ್ಪು ಬಂದ್ಬಿಡುತ್ತೆ. ನಮ್ಮ ಎಲ್ಲ ಸಾರು ಕಪ್ಪು, ಬಸ್ಸಾರು, ಬೇಳೆ ಸಾರು, ನಾವು ಯಾವುದಕ್ಕೆ ಸಾಂಬಾರು ಪುಡಿ ಯೂಸ್ ಮಾಡ್ತೀವಿ ಸಾಂಬಾರೇ ಹಾಳು ಆಗಿಬಿಡುತ್ತೆ, ಆ ಥರ ಆಗುತ್ತೆ. ಮತ್ತು ನಾವು ಇಷ್ಟೊಂದು ಶ್ರಮಪಟ್ಟು ಇದೆಲ್ಲ ಮಾಡೋದು ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ
ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಇದು ಮನ್ಕಟ್ ಮೆಣಸಿನ್ಕಾಯಿ 3/4 kg ಇದೆ. ನಾನು ಒಂದೇ ಸತಿ 3/4 kg ಹಾಕ್ಕೊಂಡು ನಾನು ಮಾಡ್ತಾಯಿಲ್ಲ, 1/4 kgನೇ 1/4 kg ಹಾಕ್ಕೊಂಡು ಬ್ಯಾಚ್ ಬೈ ಬ್ಯಾಚು ಉರಿತಾ ಇದ್ದೀನಿ. ಇದು ಆಲ್ರೆಡಿ ಮೆಣಸಿನ್ಕಾಯಿ ಎಲ್ಲ ತುಂಬ ಚೆನ್ನಾಗಿ ಒಣಗಿದೆ, ಬಟ್ ಆದರೂ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿ, ಏನೇ ಒಣಗಿದ್ರೂ ಒಂದೇ ಒಂದು ರೌಂಡ್ ಸ್ವಲ್ಪ ಬೆಚ್ಚಗೆ ಮಾಡಿ ಸಾಕು. ಮೆಣಸಿನ್ಕಾಯಿ ಬೆಚ್ಚಗಾದರೆ ಸಾಕು, ಬಿಸಿ ತಾಕಿದ್ರೆ ಸಾಕು. ಈ ಥರ ಹುರ್ಕೊಳ್ಬೇಕು. ಕೈ ಬಿಡ್ದಂಗೆ ಕೆಳಗಡೆ ಇರೋದು ಕಪ್ಪಾಗಿಬಿಡುತ್ತೆ, ಮೇಲ್ಗಡೆ ಇರೋದು ಹಾಗೆ ಇರುತ್ತೆ. 1 ನಿಮಿಷಕ್ಕೆ ಆಗೋಗುತ್ತೆ ಅದು. ನಾವೆಷ್ಟೇ ಇದಾಗಿದ್ರೂ ಅದು ಆ ಥರ ಆಗುತ್ತೆ. ಅದಕ್ಕೆ ಕೈ ಬಿಡ್ದಂಗೆ ಈ ಥರ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ನೋಡಿ ಮೆಣಸಿನ್ಕಾಯಿಗೆ ಬೇರೆ ಬಕೆಟ್ ತೊಗೊಂಡಿದ್ದೀನಿ, ಆ ಕಾಳುಗಳಿದ್ದಿದ್ದು ಬಕೆಟ್ ಬೇರೆ. ಇಲ್ಲಿ ಎಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ಒಂದೊಂದೇ. ನೋಡಿ ಮತ್ತೆ ನಾನು ಮಣ್ಕಟ್ಟು ಮೆಣಸಿನ್ಕಾಯಿನ, ಇದು ಮಣ್ಕಟ್ಟು ಮೆಣಸಿನ್ಕಾಯಿ, ಇದರಲ್ಲೂ ಕ್ವಾಲಿಟಿ ಬರುತ್ತೆ. ನಾನು ಫಸ್ಟ್ ಕ್ವಾಲಿಟಿ ತೊಗೊಂಡಿದ್ದೀನಿ. ಇದು 220 ರೂಪಾಯಿ kg. ಇದು ಮಣ್ಕಟ್ಟು ಮೆಣಸಿನ್ಕಾಯಿ. ಇದರಲ್ಲಿ 180 ಒಂದು ಕ್ವಾಲಿಟಿ ಇದೆ, 200 ರುಪೀಸ್ದೊಂದು ಕ್ವಾಲಿಟಿ ಇದೆ. ನಾನು 220 ರುಪೀಸ್ದೇ ತೊಗೊಂಡಿದ್ದೀನಿ. ಇದು ನಾವು ತೊಟ್ಟೆಲ್ಲ ಬಿಡಿಸು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀವಿ. ಈ ಥರ ಬಿಸಿ ಮಾಡಿಕೊಂಡು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬಕೆಟ್ಗೆ. ನೆಕ್ಸ್ಟು ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿನೂ ಅಷ್ಟೇ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ಘಾಟ್ ಬರಬಾರ್ದು ಅಂತ ಅಷ್ಟೇ. ಆದರೂ ಘಾಟ್ ಬಂದೇ ಬರುತ್ತೆ, ಸ್ವಲ್ಪನಾದರೂ ಬರುತ್ತೆ. ಸೊ ನಿಮ್ಮ ಮನೇಲಿ ಯಾರಾದರೂ ಏಜ್ ಆದವರಿದ್ದರೆ ಅಥವಾ ಪೇಷಂಟ್ಗಳಿದ್ದರೆ, ಮಕ್ಕಳು, ಇವ್ರನ್ನೆಲ್ಲ ಸ್ವಲ್ಪ ದೂರ ಇರೋಕ್ಕೆ ಹೇಳಿ, ಅಥವಾ ಬೇರೆ ಕಡೆ ಇರಲಿ, ನೀವು ಮಾಡಿ ರೂಮಲ್ಲಿ ಏನಾದರೂ ಇರಲಿ ಅವರು. ನೀವು ಮಾಡೋವಾಗ ನೀವು ಕಿಚನ್ ಬಾಕ್ಲು ಹಾಕ್ಕೊಂಡು ಮಾಡಿ. ನೀವು ಅಷ್ಟೇ ದುಪ್ಪಟ್ಟ ಅಥವಾ ಏನಾದರೂ ಕಟ್ಕೊಳ್ಳಿ ಮೂಗಿಗೆ, ಘಾಟ್ ಬಂದೇ ಬರುತ್ತೆ, ಬರದೇ ಅಂತೂ ಇರಲ್ಲ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಆಗಿದೆ, ಚೆನ್ನಾಗಿ ಬಿಸಿ ಆಗಿದೆ. ಸಾಕು, ಇಷ್ಟು ಬಿಸಿ ಆದರೆ ಸಾಕು. ಒಂದು 3 to 5 ಮಿನಿಟ್ಸ್ ಹುರಿದ್ರೆ ಸಾಕು, ನೀವು ಕೈ ಬಿಡ್ದಂಗೆ. ಎಲ್ಲ ಕೆಳಗಡೆ ಇರೋದು ಮೇಲ್ಗಡೆ ಇರೋದು ಎಲ್ಲ ಬಿಸಿ ಆಗುತ್ತೆ. ಇವಾಗ ಇದನ್ನು ಕೂಡ ಬಕೆಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಗುಂಟೂರು ಮೆಣಸಿನ್ಕಾಯಿ, ಇದು ಅರ್ಧ kg ತೊಗೊಂಡಿದ್ದೀನಿ. ಇದು ಒಂದೇ ಸಲ ಹುರ್ಕೊಳ್ಳೋದಿಲ್ಲ, ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಹುರ್ಕೊಳ್ಬೇಕು. ಒಂದೇ ಸಲ ಎಲ್ಲ ಹಾಕ್ಕೊಂಡು ಹುರಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ತುಂಬ ಘಾಟು ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬ್ಯಾಚ್ ಬೈ ಬ್ಯಾಚ್ ಹುರ್ಕೊಂಡ್ರೆ ಆಯಿತು. ಇದೂ ಅಷ್ಟೇ, ಇದು ಆಲ್ರೆಡಿ ಬಿಡಿಸಿರೋದೇ ಸಿಗುತ್ತೆ ನಮಗೆ ಅಂಗಡಿಯಲ್ಲಿ, ಅಥವಾ ನಾವು ತಂದು ತೊಟ್ಟು ಕೂಡ ಬಿಡಿಸ್ಕೋಬೋದು. ನೋಡಿ ಇಲ್ಲಿ ಹಂಗೂ ಒಂದು ಮೆಣಸಿನ್ಕಾಯಲ್ಲಿ ನೋಡಿ ಕಪ್ಪಗೆ ಹೋಗಿದೆ ಕೆಳಗಡೆದು, ಅದಕ್ಕೆ ಕೈ ಬಿಡ್ದಂಗೆ ಮಾಡಬೇಕು. ಈಗ ನೋಡಿ ಬಕೆಟ್ ಫುಲ್ ಆಗೋಗಿದೆ ಮೆಣಸಿನ್ಕಾಯಿ. ಈ ಥರ ನಾವು ಮಿಲ್ಲಿಗೆ ಎತ್ಕೊಂಡೋಗಿ ನಾವು ಮಿಲ್ ಮಾಡಿಸ್ಕೊಂಡು ಬರೋಕ್ಕಾಗಲ್ಲ. ಆದ್ದರಿಂದ ಇದು ಮುದ್ದೆ ಕೋಲು ತೊಗೊಂಡಿದ್ದೀನಿ ನಾನು. ನೀವು ಮುದ್ದೆ ಕೋಲಾದರೂ ತೊಗೊಬೋದು, ಅಥವಾ ಮಂತು ಏನಾದರೂ ಈ ಥರ ಗಟ್ಟಿಯಾಗಿ ಕೋಲ್ ಥರ ಇರೋದನ್ನ ತೊಗೊಂಡು, ಇದು ಇಷ್ಟೊಂದು ಇರೋದು ಮೆಣಸಿನ್ಕಾಯಿನ ಫುಲ್ಲು ಕಡಿಮೆ ಮಾಡಬೇಕು. ಈ ಥರ ಕುಟ್ಟಿ ಅದು ಆಲ್ರೆಡಿ ಒಣಗಿರೋದು ಪ್ಲಸ್ ಹುರಿದಿರೋದ್ರಿಂದ ಒಂದು 10 ನಿಮಿಷ ನೀವು ಈ ಥರ ಮಾಡಿದ್ರೆ ಎಲ್ಲ ತುಂಬ ಚಿಕ್ಕದಾಗ್ಬಿಡುತ್ತೆ, ಎಲ್ಲ ಕಟ್ಟಾಗುತ್ತೆ. ಇದು ಹಂಗೆ ಮಾಡ್ಬೋದಲ್ಲ, ಮಿಲ್ಲಲ್ಲಾಗುತ್ತಲ್ಲ, ಯಾಕೆ ಈ ಥರ ಮಾಡಬೇಕು ಅಂದರೆ, ನಾವು ಇವಾಗ ಇದಕ್ಕೆ ಆ ಕಾಳುಗಳೇನು ಹುರಿದಿದ್ದೀವಿ ಅದನ್ನು ಬೆರೆಸ್ಕೋತೀವಿ. ಎಲ್ಲ ಚೆನ್ನಾಗಿ ಬೆರೆಸಿ ಒಂದೇ ಸಮ ಪುಡಿ ಆಗಬೇಕು. ಇಲ್ಲಾಂದರೆ ಮೆಣಸಿನ್ಕಾಯೇ ಒಂಥರ ಕಾಳುಗಳೇ ಒಂಥರ ಆ ಥರ ಆಗಿಬಿಡುತ್ತೆ. ಹಂಗಾಗಬಾರ್ದು, ಎಲ್ಲ ಮಿಕ್ಸಾಗಿ ಒಂದೇ ಸಮ ಇರಬೇಕು. ಅವಾಗೆ ಕಲರ್ ಆಗಲಿ ಎಲ್ಲ ಒಂದೇ ಸಮ ಪುಡಿ ಆಗೋದು. ಇಲ್ಲಾಂದರೆ ಅದೊಂಥರ ಇದೊಂಥರ, ಧನ್ಯಾದೇ ಒಂಥರ ಕಲರ್ ಬಂದ್ಬಿಡುತ್ತೆ, ಮೆಣಸಿನ್ಕಾಯ್ದೆ ಅದು ಸರಿಯಾಗಿ ಹೊಂದ್ಕೊಳ್ಳಲ್ಲ. ನೀಟಾಗಿ ಹೊಂದ್ಕೊಂಡು ಮೆಣಸಿನ್ಕಾಯಿ ಕಾಳುಗಳು ಎಲ್ಲ ನೀಟಾಗಿ ಬೆರೆಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು ನಾವು. ಇಲ್ಲೆಲ್ಲ ಬೆರೆಸ್ಕೊಂಡಿದ್ದೀವಿ ನೀಟಾಗಿ. ಇದಕ್ಕೆ ಕರಿಬೇವು, ಅದು ಇಂಗು ಏನು ಹುರ್ದು ಆ ಪಾತ್ರೆಯಲ್ಲಿ ಇಟ್ಟಿದ್ವಿ ಅದು ಕೂಡ ಎಲ್ಲ ಹಾಕ್ಕೊಂಡು ನೀಟಾಗಿ ನಾವು ಕೆಳಗಡೆ ಇರೋವಂಥ ಮೆಣಸಿನ್ಕಾಯಿ ಮೇಲೆ ಬರೋ ಥರ, ಆಮೇಲೆ ಮೇಲೆ ಇದೇನು ಕಾಳು ಹಾಕ್ಕೊಂಡ್ವಿ ಇದೆಲ್ಲ ಕೆಳಗಡೆ ಹೋಗಿ ಕರೆಕ್ಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ, ಇವಾಗ ನೋಡಿ ಇಲ್ಲಿ ರೆಡಿ ಆಯಿತು. ಇದನ್ನೇನು ಮಾಡೋ ಅಷ್ಟಿಲ್ಲ, ಇದನ್ನೊಂದು ಕಡೆ ಎತ್ತಿಟ್ಬಿಡೋಣ. ಇದು ಮಿಲ್ಗೆ ನಾವು ತೊಗೊಂಡೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಬರಬೇಕಷ್ಟೆ. ಸಾಂಬಾರು ಪುಡಿ ಇದು ಎಲ್ಲ ಐಟಮ್ಸ್ ಹಾಕಿದ್ದೀವಿ, ಎಲ್ಲ ಚೆನ್ನಾಗಾಗಿದೆ. ಇದೊಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಧನಿಯಾ ಪುಡಿ ಮಾಡ್ಕೊಳ್ಳೋಣ. ಧನಿಯಾ ಪುಡಿ ಏನಿಲ್ಲ, ತುಂಬ ಈಸಿ ಮಾಡೋದು. ಇಲ್ಲಿ ನಾನು 1 kg ಧನಿಯಾ ತೊಗೊಂಡಿದ್ದೀನಿ. 1 kg ಧನಿಯಾ ಪುಡಿ ಮಾಡ್ತಾಯಿರೋದು. ಇದು 1 kg ಧನಿಯಾ ಇದೆ, ಒಂದೇ ಸಲ ಹುರಿಯೋಕ್ಕಾಗಲ್ಲ. ಸೊ ನಾನಿಲ್ಲಿ ಬ್ಯಾಚ್ ಬೈ ಬ್ಯಾಚ್ ಹುರಿತೀನಿ. ಈ ಧನಿಯಾ ಏನು ತುಂಬ ಹುರಿಬೇಕಾಗಿಲ್ಲ, ಇದಕ್ಕೆ ಬಿಸಿ ಆದರೆ ಸಾಕು ಧನಿಯಾ.
ಈ ಧನಿಯಾ ಕೂಡ ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೀವಿ. 2 ದಿನ ಒಣಗಿದೆ ಬಿಸಿಲಲ್ಲಿ. ಸೊ ತೀರಾ ಏನು ಉರಿಯೋವಂಥ ಅವಶ್ಯಕತೆ ಇಲ್ಲ. ಕೈ ಆಡ್ದಂಗೆ ಒಂದು 5 ನಿಮಿಷ ಹುರಿದ್ರೆ ಸಾಕು. ತುಂಬ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಆವಾಗ ನೀವು ಜಾಸ್ತಿ ಹೊತ್ತು ಹುರಿಬೇಕಾಗುತ್ತೆ. ಕೆಳಗಡೆ ಮೇಲ್ಗಡೆ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು 2ರಿಂದ 3 ನಿಮಿಷ ಹುರಿದು ಬಕೆಟ್ಗೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಆ ಥರ ಮುಟ್ಟಿದಾಗ ಬಿಸಿ ಅನಿಸ್ಬೇಕು ಧನಿಯಾ, ಆ ಥರ ಹುರಿಬೇಕು. ಧನಿಯಾ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಅರಶಿನ ಕೊಂಬು ಹಾಕ್ಕೊಬೇಕು. ಇಲ್ಲಿ 100 ಗ್ರಾಮ್ ಅರಶಿನ ಕೊಂಬನ್ನ ನಾನು ತೊಗೊಂಡಿದ್ದೀನಿ. ಈ ಅರಶಿನ ಕೊಂಬನ್ನ ಏನು ಹುರ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ, ಬೇಕಾದರೆ ಹುರಿಬೋದು. 100 ಗ್ರಾಮ್ ಅರಶಿನ ಕೊಂಬು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಆಯಿತು. ಇದನ್ನು ಹೋಗಿ ಮಿಲ್ ಮಾಡಿಸ್ಕೊಂಡು ಬಂದರೆ ಧನಿಯಾ ಪುಡಿ ರೆಡಿ. ಸೊ ಇದು ಸೈಡಲ್ಲಿಡೋಣ. ಈಗ ಚಿಲ್ಲಿ ಪೌಡ್ರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರಿಗೆ ಇದು ಸೇಲಂ ಗುಂಡು ಮೆಣಸಿನ್ಕಾಯಿ, ಇದೊಂದು 100 ಗ್ರಾಮ್ ಹಾಕ್ಕೊಳ್ಬೋದು. ಇನ್ನೂ ಜಾಸ್ತಿನೂ ಹಾಕ್ಕೊಳ್ಬೋದು. ನಮ್ಮ ರೂಢಿ 100 ಗ್ರಾಮು. ಮಾಮೂಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸೇಮ್ ಸಾಂಬಾರು ಪುಡಿಗೆ ಹೆಂಗೆ ಮಾಡಿದ್ವಿ ಅದೇ ಥರ ಪ್ರೊಸೀಜರು. ಕೈ ಬಿಡ್ದಂಗೆ ಒಂದು 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದೇನು ತುಂಬ ಆ ಥರ ಏನು ಮಾಡೋವಂಥ ಅವಶ್ಯಕತೆ ಏನಿಲ್ಲ. ಒಳ್ಳೆ ಕಲರ್ ಬರುತ್ತೆ. ರೆಡ್ ಚಿಲ್ಲಿ ಪೌಡರು ಚೆನ್ನಾಗಿರುತ್ತೆ, ಖಾರವಾಗಿ. ಈ ಸುಮ್ಮನೆ MTR ಆಚಿ ಇದೆಲ್ಲ ತೊಗೊಳ್ಳೋ ಬದಲು ಒಂದು ಸಲ ಇದನ್ನು ಮಾಡಿಟ್ಕೊಂಡ್ಬಿಟ್ರೆ 1 ವರ್ಷ ಆರಾಮಾಗಿ ಬರುತ್ತೆ, ಏನೂ ಚಿಂತೆ ಇಲ್ಲ. ನೆಕ್ಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲಿ ನಾನು ಅರ್ಧ kg ತೊಗೊಂಡಿದ್ದೀನಿ. ಅರ್ಧ kg ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು. ಇದು 1.5 kg 2 kg ಅಷ್ಟು ಪುಡಿ ಆಗುತ್ತೆ. ನಾವು ಹಾಕಿರೋ ಐಟಮಿಂದ ಅಷ್ಟು ಪುಡಿ ನಮಗೆ ಸಿಗುತ್ತೆ. 1 ವರ್ಷ ಬರುತ್ತೆ ಇದು ಪುಡಿ. ಕಲರು ಒಳ್ಳೆ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ, ಖಾರವಾಗ್ಲೂ ಇರುತ್ತೆ. ಸೊ ಇದು ಅಂಗಡಿ ಪೌಡರ್ಗಿಂತ ಬೆಸ್ಟು ಇದೇನೆ. 1 ದಿನ ಡೆಡಿಕೇಟ್ ಮಾಡಬೇಕಾಗುತ್ತೆ. 1 ದಿನ ಮಾಡಿಬಿಟ್ರೆ 3 ದಿವಸ ಬೇಕು. 2 ದಿವಸ ಒಣಗಿಸೋಕ್ಕೆ, 1 ದಿನ ಇದು ಹುರಿದು ಮಿಲ್ ಮಾಡಿಕೊಂಡು ತಂದು ಈ ಜರ್ಡಿ ಮಾಡಿ ಡಬ್ಬಕ್ಕೆ ತುಂಬಕ್ಕೆ. ಇಲ್ಲಿ ನಾನು ಮನ್ಕಟ್ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ kg, ಮನ್ಕಟ್ ಮೆಣಸಿನ್ಕಾಯಿ ಕೂಡ ಅರ್ಧ kg ಬೇಕು. 2 ಅರ್ಧ kg. ಅದು 100 ಗ್ರಾಮ್ಸ್ ಹಾಕ್ಕೊಂಡಿದ್ದೆ ನಾನು, ಸೇಲಂ ಗುಂಡು. ಅದು ಬೇಕಂದರೆ 1/4 kg ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ, ಏನೂ ಆಗೋದಿಲ್ಲ. ಇದು ಪುಡಿನೇ ಚಿಲ್ಲಿ ಪೌಡರ್ ಅಲ್ವಾ, ಸೊ ಚಿಲ್ಲಿ ಹಾಕ್ಕೊಳ್ಬೋದು. ಆದರೆ ಮಣ್ಕಟ್ಟು ಮೆಣಸಿನ್ಕಾಯಿ ಅರ್ಧ kg ಹಾಕ್ಕೊಳ್ಳಿ ಸಾಕು. ಅದು ಖಾರದ ಮೆಣಸಿನ್ಕಾಯಿ ಅಲ್ವಾ, ತುಂಬ ಖಾರ ಬರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ, ಕಲರ್ ಕೊಡುತ್ತೆ. ಗುಂಟೂರು ಮೆಣಸಿನ್ಕಾಯಿ ಕೂಡ ಅಷ್ಟೇ, ಸ್ವಲ್ಪ ಖಾರ, ಕಲರ್ ಕೊಡುತ್ತೆ. ಇದೆಲ್ಲ ಹುರ್ಕೊಂಡು ಒಂದು ಬಕೆಟ್ಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಕೂಡ ಅರ್ಧ kgನೇ ತೊಗೊಂಡಿರೋದಿಲ್ಲಿ. ಅರ್ಧ kg ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ kg ಗುಂಟೂರು ಮೆಣಸಿನ್ಕಾಯಿ, ಅರ್ಧ kg ಮನ್ಕಟ್ ಮೆಣಸಿನ್ಕಾಯಿ. ಇದೇ ಕ್ವಾಂಟಿಟಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ಕ್ವಾಂಟಿಟಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಎಲ್ಲದ್ರದ್ದು. ಸಾಂಬಾರು ಪೌಡರ್ ಸಪ್ರೇಟು, ಧನಿಯಾ ಪೌಡರ್ ಸಪ್ರೇಟು, ಚಿಲ್ಲಿ ಪೌಡರ್ ಸಪ್ರೇಟ್ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ. ನಾನಿಲ್ಲಿ ಒಂದೇ ಸಲ ಅರ್ಧ kg ಮೆಣಸಿನ್ಕಾಯಿಗಳನ್ನ ಹುರ್ಕೊಂಡಿಲ್ಲ. ಬ್ಯಾಚ್ ಬೈ ಬ್ಯಾಚೇ ಹುರ್ಕೊಂಡಿದ್ದೀನಿ. ನೀವು ಅದೇ ಥರನೇ ಹುರ್ಕೊಳ್ಳಿ. ಇದು ಮತ್ತೆ ಆವಾಗಲೇ ಸಾಂಬಾರು ಪುಡಿಗೆ ಮಾಡಿದ್ವಲ್ಲ, ಅದೇ ಥರ ಕುಟ್ಕೊಂಡು ಮೆಣಸಿನ್ಕಾಯಿನ ಸಣ್ಣ ಮಾಡ್ಕೋಬೇಕು. ಇದೇ ಥರ ಮಿಲ್ಲಿಗೆ ತೊಗೊಂಡೋಗೋಕ್ಕಾಗಲ್ಲ. ಅಲ್ಲಿ ನಾವು ತೊಗೊಂಡೋದ್ರೂ ಅವ್ರು ಹೇಳ್ತಾರೆ ಇದನ್ನ ಸಣ್ಣ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಈ ಥರ ಕುಟ್ಕೊಂಡು ಸಣ್ಣ ಮಾಡ್ಕೊಳ್ಳೋಣ. ಇದೇನು ತುಂಬ ದೊಡ್ಡ ಪ್ರೊಸೀಜರ್ ಏನಾಗಲ್ಲ, 2 ನಿಮಿಷಕ್ಕಾಗುತ್ತೆ. ಇಲ್ಲೆಲ್ಲ ರೆಡಿ ಇದೆ, ಸಾಂಬಾರು ಪುಡಿದು, ಧನಿಯಾ ಪುಡಿದು ಮತ್ತು ಮೆಣಸಿನ್ಕಾಯಿ ಪುಡಿದು. ಇದನ್ನು ಇವಾಗ ತೊಗೊಂಡು ಮಿಲ್ಗೆ ಹೋಗಬೇಕು. ಮಿಲ್ಗೆ ಹೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಬರೋಣ. ಇಲ್ಲಿ ನೋಡಿ, ನಾನು ಮಿಲ್ಲಿಗೆ ಬಂದಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ ಅವರಿಗೆ. ಅವ್ರು ಮಾಡ್ತಾಯಿದ್ದಾರೆ. ಅದು ಸಾಂಬಾರು ಪುಡಿ ಚಿಲ್ಲಿ ಪೌಡ್ರದು, ಇದಿಲ್ಲಿ ಧನಿಯಾ ಪುಡಿ ಆಲ್ರೆಡಿ ಆಗಿದೆ. ನೋಡಿ, ಇದು ಬಂದು ನೋಡಿ ಅಲ್ಲಿ 1.920 ತೋರಿಸ್ತು. ಇದು 3 kg 800 ಗ್ರಾಮ್ ತೋರಿಸ್ತಾ ಇದೆ ಸಾಂಬಾರು ಪುಡಿ. ಚಿಲ್ಲಿ ಪೌಡ್ರ್ ಫಸ್ಟ್ ತೋರಿಸಿದ್ದು. ಇದು ಧನಿಯಾ ಪುಡಿ 1.5 kg ಬಂದಿದೆ. ಅದು ಆಲ್ಮೋಸ್ಟ್ 2 kg ಇದೆ ಚಿಲ್ಲಿ ಪೌಡ್ರು, ಒಂದು 100 ಗ್ರಾಮ್ಸ್ ಕಡಿಮೆ, 2 kg ಚಿಲ್ಲಿ ಪೌಡ್ರು, ಸಾಂಬಾರು ಪೌಡ್ರು, ಧನಿಯಾ ಪೌಡ್ರು ಎಲ್ಲ ಮಿಲ್ ಮಾಡಿಸ್ಕೊಂಡು ಬಂದೆ. ಎಲ್ಲ ಚೆನ್ನಾಗಿದೆ. ಇದು ಮಿಲ್ ಮಾಡಿಸ್ಕೊಂಡು ಬಂದಾಗ ತುಂಬ ಬಿಸಿ ಇರುತ್ತೆ. ಸೊ ನೀವೊಂದು ಚೀಲದ ಮೇಲೆ ಹರಡ್ಬೋದು. ನಾನು ಹೊರಗಡೆನೇ ಇಟ್ಟಿದ್ದೆ ಗಾಳಿಯಲ್ಲಿ, ಸೊ ಆದ್ದರಿಂದ ನಾನೇನು ಹರಡಿಲ್ಲ. ಬಟ್ ನೀವು ಒಳಗಡೆ ಇಡೋದಾದರೆ ಸ್ವಲ್ಪ ಹರಡಬೇಕಾಗುತ್ತೆ. ಇಲ್ಲಾಂದರೆ ಅದು ಬಿಸಿಗೆ ಒಂಥರ ಕಪ್ಪು ಬಂದುಬಿಡುತ್ತೆ ಪೌಡ್ರು. ತುಂಬ ಬಿಸಿ ಇರುತ್ತಲ್ಲ, ನೀವು ಅಕಸ್ಮಾತ್ ಚೀಲದಲ್ಲಿ ಬೀಸ್ಕೊಂಬಂದರೆ ಬಾಯಿನ ಓಪನ್ ಮಾಡಿ, ಅಂದರೆ ಚೀಲನ ಅಗಲ ಮಾಡಿ ಬಿಡಿ. ಆ ಥರ ಮಾಡಿ.
ಒಳ್ಳೆ ಕಲರ್ ಬಂದಿದೆ. ಧನಿಯಾ ಪುಡಿ ನೋಡಿ ಎಂಥ ಒಳ್ಳೆ ಕಲರ್ ಬಂದಿದೆ, ಗ್ರೀನ್ ಕಲರು ಸಖತ್ತಾಗಿದೆ. ಮೆಹಂದಿ ಗ್ರೀನ್ ಕಲರ್ ಬಂದಿದೆ. ಸಾಂಬಾರು ಪುಡಿ ಕೂಡ ಅಷ್ಟೇ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಒಳ್ಳೆ ಕಲರ್ ಬಂದಿದೆ. ಈಗ ನೆಕ್ಸ್ಟ್ ಪ್ರೊಸೀಜರು ಎಲ್ಲ ಜರಡಿ ಮಾಡ್ಕೊಬೇಕು. ಅಲ್ಲಿ ಮಿಲ್ಲಲ್ಲಿ ಹೇಳ್ತಾರೆ ಜರಡಿ ಅವಶ್ಯಕತೆ ಏನಿಲ್ಲ, ನಾವು ಮಾಡಿದ್ದೀವಿ ಇಲ್ಲೇ ಜರಡಿ. ಇವಾಗ ಜರಡಿ ಇರೋವಂಥ ಮಿಲ್ಗಳೇ ಬಂದ್ಬಿಟ್ಟಿದೆ, ಬಟ್ ನಮ್ಮ ಮನೇಲಿ ಅವಾಗಲಿಂದನೂ ರೂಢಿ. ಮತ್ತು ಇದು ನೋಡಿ, ಇದು ಚೀಲ ಯೂಸ್ ಮಾಡಿದ್ದೀನಿ ನಾನು, ಅಕ್ಕಿದು ಚೀಲ. ಅದು ಸೈಡೆಲ್ಲ ಫೋಲ್ಡ್ ಮಾಡಿ ಹೊಲ್ಕೊಂಡು ಇದು ಪರ್ಮನೆಂಟಾಗಿ ಮೆಣಸಿನ್ಕಾಯಿ ಒಣಗಾಕಕ್ಕಂತ ಇಟ್ಬಿಟ್ಟಿದ್ದೀವಿ. ಮೆಣಸಿನ್ಕಾಯಿ ಒಣಗಾಕೋಕ್ಕೆ ಜರಡಿಗೆ ಸಾಂಬಾರು ಪುಡಿ ಚೀಲ ಅಂತಲೇ ಅದ್ರ ಹೆಸರು. ಸಾಂಬಾರು ಪುಡಿಗೆ ಇಟ್ಬಿಟ್ಟಿದ್ದೀವಿ. ಇದಿಲ್ಲಿ ಸಾಂಬಾರು ಪುಡಿ ಜರಡಿ ಮಾಡ್ತಾ ಇರೋದು. ಅದು ಬಾಕ್ಸ್ ಎಲ್ಲ ನೋಡಿ ಯಾವ ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀವಿ ಅದನ್ನು ಹಿಂದಿನ ದಿನವೇ ನಾವು ಕ್ಲೀನಾಗಿ ವಾಶ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀವಿ. ಒಂದು ಚೂರು ನೀರಿರಬಾರ್ದು, ಆ ಪಾತ್ರೆ ಎಲ್ಲ ಫುಲ್ ಡ್ರೈ ಇರಬೇಕು. ಮತ್ತು ತುಂಬವಾಗೂ ಅಷ್ಟೇ ನೋಡಿ, ಈ ಥರ ತುಂಬ ಪ್ರೆಸ್ ಮಾಡಿ ಚಿಕ್ಕ ಡಬ್ಬ ತೊಗೊಂಡು ಅದರಲ್ಲೇ ಇಡಿಸ್ಬೇಕು ಅನ್ನೋ ಥರ ತುಂಬಾರ್ದು. ಅದಕ್ಕೆ ಗಾಳಿ ಆಡೋಕ್ಕೆ ತುಂಬ ಇದಿರಬೇಕು ಸಾಂಬಾರು ಪುಡಿಗೆ. ಯಾಕಂದರೆ ನಾವು ಇದನ್ನು ಆಲ್ಮೋಸ್ಟ್ 1 ವರ್ಷ ಸ್ಟೋರ್ ಮಾಡೋದ್ರಿಂದ ಕರೆಕ್ಟಾಗಿ ಫಿಲ್ ಮಾಡಿ ಇಟ್ಕೊಬೇಕು. ಇದು ಇವಾಗಲೂ ಡೈಲಿ ಯೂಸ್ ಮಾಡೋಕ್ಕೆ ಈ ಚಿಕ್ಕ ಡಬ್ಬದಲ್ಲಿ ತುಂಬಿ ಇಟ್ಕೊಳ್ಳೋದು. ಇದು ಇವಾಗ ಜರಡಿ ಮಾಡಿದಾಗ ಏನೂ ಬರಲ್ಲ ಅಂದ್ಕೊತೀವಿ ನೋಡಿ. ಇದು ರೆಡ್ ಚಿಲ್ಲಿ ಪೌಡ್ರು ಜರಡಿ ಮಾಡಿರೋದು. ಧನಿಯಾ ಪೌಡ್ರದ್ದು ಮತ್ತು ಸಾಂಬಾರು ಪೌಡ್ರದ್ದು ಬಿಸಾಕ್ಬಿಟ್ಟು ಅವ್ರು ತೋರ್ಸೋಕ್ಕಾಗಿಲ್ಲ ನೋಡಿ. ಒಂಥರ ಸಣ್ಣದಾಗಿ ಏನೋ ಒಂಥರ ದಪ್ಪ ಏನೋ ಸಿಗುತ್ತೆ. ಅದಕ್ಕೆ ಒಂದು 1/4 ಗಂಟೆ ಅರ್ಧ ಗಂಟೆ ಪ್ರೊಸೆಸ್ ಆಗುತ್ತೆ, ಮಾಡಿಟ್ಬಿಟ್ರೆ ಒಳ್ಳೆಯದು. ಇದು ನೋಡಿ ಧನಿಯಾ ಪುಡಿ ಆ ಸ್ಟೀಲ್ ಡಬ್ಬದಲ್ಲಿರೋದು ಎತ್ತಿಡೋಕ್ಕೆ. ಅದು ಇದು ಬಂದು ಟಪ್ಪರ್ವೇರ್ದು ದಿನ ಯೂಸ್ ಮಾಡೋದಕ್ಕೆ ಎತ್ತಿಟ್ಕೊಂಡಿರೋದು. ಇದು ಸ್ಟೀಲ್ ಡಬ್ಬ ಎಲ್ಲ 2 ದಿನ ಮುಂಚೆನೇ ವಾಶ್ ಮಾಡಿ ಕ್ಲೀನಾಗಿ ಎತ್ತಿಟ್ಕೊಂಡಿತ್ತು. ಒಂದು ಚೂರು ನೀರಾಗಲಿ ಏನೂ ಅದಕ್ಕೆ ಟಚ್ ಆಗಬಾರ್ದು, ಆ ಥರ ಕಡೆ ಇಟ್ಬಿಡೋಣ. ಆವಾಗ ಏನೂ ತೊಂದರೆ ಬರಲ್ಲ. ಇದು ನೋಡಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಎಂಥ ಒಳ್ಳೆ ಕಲರ್ ಬಂದಿದೆ. ಚಿಕನ್ಗೆ ಮತ್ತು ಏನಾದರೂ ಫ್ರೈ ಐಟಮ್ಗೆ ಎಲ್ಲ ಒಳ್ಳೆ ಸೂಪರಾಗಿ ಟೇಸ್ಟಿಯಾಗಿ ಇರುತ್ತೆ. ನಾವು ಅಂಗಡಿ ತೊಗೊಳ್ಳೋ ಪೌಡ್ರು ಪ್ಯಾಕೆಟ್ ಗಟ್ಟಲೆ ಹಾಕಬೇಕು. ಇದೊಂದು ಸ್ಪೂನ್ ಹಾಕಿದ್ರೆ ಸಾಕು, ಒಳ್ಳೆ ಖಾರ ಬರುತ್ತೆ. ಆ ಸ್ಟೀಲ್ ಡಬ್ಬದಲ್ಲಿ ಹಾಕ್ಬಿಟ್ಟು 1 ವರ್ಷಕ್ಕೆ ಇಟ್ಬಿಡೋದು. ಈಗ ಇದು ಸಾಂಬಾರು ಪುಡಿ ನೋಡಿ, ಅಷ್ಟು ಗ್ಯಾಪ್ ಇರಬೇಕು. ತುಂಬ ತುಂಬಿ ಫುಲ್ಲು ಕ್ಯಾಪೇ ಕ್ಲೋಸ್ ಮಾಡೋಕ್ಕಾಗದೇ ಇರೋ ಥರ ಆ ಥರ ಇಡಬಾರ್ದು. ಸಾಂಬಾರು ಪುಡಿನ ಗಾಳಿ ಆಡಬೇಕು, ಇಲ್ಲಾಂದರೆ ಕಪ್ಪುಳ ಬೀಳೋದು ಇದೆಲ್ಲ ಆಗುತ್ತೆ. ಮತ್ತು ಸಾಂಬಾರು ಪುಡಿ ಮಾಡೋವಾಗ ನಾವು ನೀಟಾಗಿ ಸಾಂಬಾರು ಪುಡಿ ಮಾಡಬೇಕು. ಯಾಕಂದರೆ ಸಾಂಬಾರು ಪುಡಿನ ಮಹಾಲಕ್ಷ್ಮಿ ಅಂತ ಕರೀತಾರೆ. ಅದಕ್ಕೋಸ್ಕರ ಹೊರ್ಗಡೆ ಆದಾಗ ಪೀರಿಯಡ್ಸ್ ಟೈಮಲ್ಲೆಲ್ಲ ಸಾಂಬಾರು ಪುಡಿ ಮಾಡಬಾರ್ದು. ಆಮೇಲೆ ಸಾಂಬಾರು ಪುಡಿ ಮಹಾಲಕ್ಷ್ಮಿ ಇದ್ದಂಗೆ, ಮಹಾಲಕ್ಷ್ಮಿ ಸ್ವರೂಪ. ಮಂಗಳವಾರ ಶುಕ್ರವಾರ ಎಲ್ಲ ಮನೇಲಿ ಘಾಟಿಡಬಾರ್ದು, ಸೊ ಮಾಡಬಾರ್ದು. ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳೆಲ್ಲ ಸಾಂಬಾರು ಪುಡಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸಾಂಬಾರು ಪುಡಿ ಮುಟ್ಟೋವಾಗಲೂ ಅಷ್ಟೇ ಕರೆಕ್ಟಾಗಿ ಮುಟ್ಟಬೇಕು. ಈಗ ಒಂದು ಸಿಂಪಲ್ ರೆಸಿಪಿ ಹೇಳ್ಕೊಡ್ತೀನಿ. ಹೊಸ್ದಾಗಿ ಸಾಂಬಾರು ಪುಡಿ ಮಾಡಿದಾಗ ಸಾಂಬಾರು ಪುಡಿ ರುಚಿ ಹೆಂಗಿದೆ ಅಂತ ಚೆಕ್ ಮಾಡೋಕ್ಕೆ ರೆಸಿಪಿ ಇದು. ಇಲ್ಲಿ ನಾನು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ ಒಗ್ಗರಣೆಗೆ ಮತ್ತು ಕರಿಬೇವು, ಇಷ್ಟೇ ಐಟಮ್ ಬೇಕಾಗಿರೋದು ಇದಕ್ಕೆ. ನಾನು 3 ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3ರಿಂದ 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಇಲ್ಲಿ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕ್ಕೊಂಡು ನಾವು ಹುರಿದು ಎತ್ತಿಟ್ಕೋಬೇಕು. ಈ ಐಟಮ್ ಹೆಸರು ಖಾರದ ಪುಡಿ ಚಿತ್ರಾನ್ನ ಅಂತಲೂ ಕರೀತಾರೆ, ಹುಳಿಗೊಜ್ಜು ಅನ್ನ ಅಂತಲೂ ಕರೀತಾರೆ. ಇದಕ್ಕೆ ಹುಣಸೆಹಣ್ಣು ಮೇಯ್ನ್. ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಸಿ ನಾವು ಸೈಡಲ್ಲಿ ಇಟ್ಟಿರೋಣ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪ್ಲೇಟಿಗೆ ತೆಗೆದಿಟ್ಕೊಂಬಿಡೋಣ. ಅದರಲ್ಲೇ ಇರೋದು ಬೇಡ. ಇದನ್ನು ನಾವು ಫ್ರೈ ಮಾಡಿದಾದಮೇಲೆ ತೆಗ್ದು ಇಟ್ಕೊಂಡ್ಬಿಡೋಣ. ಇಲ್ಲಿ ನನ್ನ ಕ್ಯಾಮ್ರಾ ಸ್ವಲ್ಪ ಸ್ಲ್ಯಾಂಟ್ ಆಗಿಬಿಟ್ಟಿದೆ, ಸಾರಿ. ಬಟ್ ಇಲ್ಲಿ ನಾನು ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹುರಿತಾ ಇರೋದು ನೋಡಿ. ಅದನ್ನು ಚೆನ್ನಾಗಿ ಹುರಿದು ಕೆಂಪಗಾಗಿದ ತಕ್ಷಣ ಎತ್ತಿ ಇಟ್ಕೊಳ್ಳೋಣ. ಈಗ ನೆಕ್ಸ್ಟು ಏನು ಮಾಡೋಣ ಅಂದರೆ, ಅದೇ ಬಾಣಲಿಗೆ ಅದೇ ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ಳೋಣ. ಇಲ್ಲಿ ಸಾಸಿವೆ ಸಿಟ್ಲುತ್ತಾ ಇದೆ, ನೀವು ನೋಡ್ಬೋದು. ಈಗ ನೆಕ್ಸ್ಟು ನಾವು ಸಾಸಿವೆ ಸಿಟ್ಟಿಲಿದ ನಂತರ ಕರಿಬೇವು ಹಾಕ್ಕೊಳ್ಳೋಣ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕು.
ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಆ ಜಜ್ಜಿರೋ ಬೆಳ್ಳುಳ್ಳಿ ಏನಿತ್ತಲ್ವ ಅದು ನೀವು ಇನ್ನೂ ಬೇಕಂದರೆ ಜಾಸ್ತಿನೂ ಹಾಕೊಬೋದು. ನಾನಲ್ಲಿ ಸ್ವಲ್ಪ ಯೂಸ್ ಮಾಡಿದ್ದೀನಿ, ನಿಮ್ಗೆ ಬೇಕಾದ್ರೆ ನೀವು ಜಾಸ್ತಿನೂ ಹಾಕೊಬೋದು. ಆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ 3 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ, ಒಂಚೂರು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಆ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ, ಆ ಹುಣ್ಸೆಹಣ್ಣು ನೀರನ್ನ ಹಾಕಿ, ಆ ಹುಣ್ಸೆಹಣ್ಣು ನೀರು ಚೆನ್ನಾಗಿ ಕುದಿಬೇಕು. ಆ ಹುಣ್ಸೆಹಣ್ಣು ಅಂಶ ಈರುಳ್ಳಿಗೆಲ್ಲ ಚೆನ್ನಾಗಿ ಹಿಡ್ಕೋಬೇಕು. ಈಗ ಫ್ರೆಶ್ಶಾಗಿ ಮಾಡಿದ್ವಲ್ಲ ಸಾಂಬಾರು ಪುಡಿ, ಅದು 1 ಟೇಬಲ್ ಸ್ಪೂನ್ ಸಾಕು. ಅದು ಫ್ರೆಶ್ ಆಗಿರುತ್ತಲ್ಲ ಸಾಂಬಾರು ಪುಡಿ, ಅವಾಗ ಸ್ವಲ್ಪ ಖಾರ ಅಂತ ಅನಿಸುತ್ತೆ ಫ್ರೆಶ್ಶಾಗಿ ಅವಾಗ ಮಾಡ್ಕೊಂಡು ಬಂದಾಗ. ಆವಾಗಲೇ ಸ್ವಲ್ಪ ಈರುಳ್ಳಿಗೆ ಮಾತ್ರ ಉಪ್ಪು ಹಾಕಿದ್ವಿ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಂಬಾರು ಪುಡಿ ಸೂಪರಾಗಿದೆ ಅಂತ ಅರ್ಥ ಅದು. ಈಗ ಇದು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ನೋಡಿ, ಈ ಥರ ಎಣ್ಣೆ ಎಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಷ್ಟೇ. ಈಗ ಇದು ಆಗಿದೆ ಗೊಜ್ಜು. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಕಳಿಸಿದ್ರೆ ಗೊಜ್ಜು ರೆಡಿ. ಇದನ್ನು ಹುಣ್ಸೆಹಣ್ಣು ಚಿತ್ರಾನ್ನ ಅಂತಲೂ ಕರೀತಾರೆ ಇದನ್ನು. ಇದು ಟ್ರಾವೆಲ್ ಮಾಡೋವಾಗೆಲ್ಲ ಅಕಸ್ಮಾತ್ ನೀವು ಅರ್ಜೆಂಟಾಗಿ ಎಲ್ಲೋ ಹೋಗ್ತಾ ಇದ್ದೀರಾ ಅಥವಾ ಯಾವುದೋ ಟ್ರಿಪ್ ಹೋಗ್ತಾಯಿದ್ರು ಅಷ್ಟೇ, ಇದನ್ನು ಮಾಡ್ಕೊಂಡು ಎತ್ಕೊಂಡು ಹೋದರೆ ಸೂಪರಾಗಿರುತ್ತೆ. ಇದ್ರ ಜೊತೆಗೆ ವಡೆ ಮತ್ತು ಚಟ್ನಿ, ಉದ್ದಿನ ವಡೆ ಆದರೂ ಸರಿ, ಮಸಾಲೆ ವಡೆ ಆದರೂ ಸರಿ, ಚಟ್ನಿ ಜೊತೆಗೆ ಬೊಂಬಾಟಾಗಿರುತ್ತೆ. 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತಾರೆ. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಲಂಚಿಗೆ ಪ್ಯಾಕ್ ಮಾಡೋಕ್ಕೆ, ತಿಂಡಿಗೆ ಕೂಡ ಕಳಿಸ್ಬೋದು. ಇಲ್ಲಿ ವಡೆ ನಾನು ಹೋಟೆಲಿಂದ ತಂದಿರೋದು, ಮನೇಲಿ ಮಾಡಿಲ್ಲ. ನೀವು ಅಷ್ಟೇ ಹೋಟ್ಲಿಂದ ತಂದ್ಕೊಂಡು ತಿನ್ಕೊಂಡು ಮಜಾ ಮಾಡಿ, ಸೂಪರಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ದೇನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.